ತಾಲೂಕಿನ ಕೌಡಳ್ಳಿ ಗ್ರಾಮದಲ್ಲಿರುವ ರೋಟರಿ ಸಂಸ್ಥೆಯ ಶ್ರವಣ ದೋಷವುಳ್ಳ ಮಕ್ಕಳಿಗೆ ಉಚಿತ ಸಮವಸ್ತ್ರ ವಿತರಿಸಿದರು. ಕೊಲ್ಲಿ ರಾಷ್ಟ್ರದಲ್ಲಿ ಉದ್ಯೋಗ ಮಾಡುತ್ತಿರುವ ಸಕಲೇಶಪುರ ತಾಲೂಕಿನ ಉದ್ಯೋಗಿಗಳು ವಾಟ್ಸ್ಆಪ್ ಗ್ರೂಪ್ ಅನ್ನು ನಿರ್ಮಿಸಿಕೊಂಡು ತಾಲೂಕಿನಲ್ಲಿ ಹಲವು ಸಮಾಜಮುಖಿ ಕೆಲಸವನ್ನು ನಿರ್ವಹಿಸುತ್ತಿದ್ದು, ಬಡ ಹೆಣ್ಣು ಮಕ್ಕಳ ಮದುವೆಗೆ ಸಹಾಯ, ಮಾರಣಾಂತಿಕ ರೋಗಗಳಿಗೆ ತುತ್ತಾದವರಿಗೆ, ಬಡವರಿಗೆ ಸಹಾಯ ಹಸ್ತ, ಬಡ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸಹಾಯ ಸೇರಿದಂತೆ ಹಲವು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಎಸ್ಕೆಪಿ ಬ್ರದರ್ಸ್ ಅಡ್ಮಿನ್ ಇಬ್ರಾಹಿಂ ಕತ್ತಾರ್ ಮಾತನಾಡಿ, ಸೌದಿ ಅರೇಬಿಯಾ, ಕತಾರ್, ದುಬೈ ದೇಶದಲ್ಲಿ ನೆಲೆಸಿ ವಿವಿಧ ಕ್ಷೇತ್ರದಲ್ಲಿ ಉದ್ಯೋಗ ನಿರ್ವಹಿಸುತ್ತಾ ತಮಗೆ ಸಿಗುವ ಸಂಬಳದ ಒಂದಂಶವನ್ನು ಸಮಾಜ ಸೇವೆಗೆ ಮೀಸಲಿಟ್ಟು ನಮ್ಮ ತಾಲೂಕಿನ ವಿವಿಧ ಕಾರ್ಯಗಳಿಗೆ ವಿನಿಯೋಗಿಸುತ್ತಿದ್ದಾರೆ. ಅದರ ಅಂಗವಾಗಿ ಇಂದು ಕೌಡಳ್ಳಿ ಶಾಲೆಯ 75 ಮಕ್ಕಳಿಗೆ ಸಮವಸ್ತ್ರವನ್ನು ವಿತರಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಎಂದರು. ಈ ಹಲವಾರು ಮದುವೆ ಅಥವಾ ಬಡತನ ರೇಖೆಯಿಂದ ಕೆಳಗೆ ಇರತಕ್ಕಂಥ ಜನರಿಗೆ ಸಹಾಯವನ್ನು ಮಾಡೋದ್ರ ಮುಖಾಂತರ ಮತ್ತೆ ಒಂದು ಹೆಜ್ಜೆ ಮುಂದಿಟ್ಟು ನಾವು ಈ ಒಂದು ನಮ್ಮ ಶಾಲೆಗೆ ಏನು ಇಲ್ಲಿ ಕಿವಿ ಕೇಳೋದಿಲ್ಲ, ಮಾತು ಬರೋದಿಲ್ಲ ಅಂತ ವಿದ್ಯಾರ್ಥಿಗಳನ್ನ ಗುರುತಿಸಿ ಇವರು ಕೂಡ ನಮ್ಮ ಬಡತನದ ರೇಖೆಯಿಂದ ಕಡಿಮೆ ಇರತಕ್ಕಂಥ ವಿದ್ಯಾರ್ಥಿಗಳು ಜಾಸ್ತಿ ಇದ್ದಾರೆ. ಶಾಲೆಯ ಪ್ರಾಂಶುಪಾಲ ಲೋಕೇಶ್ ಮಾತನಾಡಿ, ಎಸ್ಕೆಪಿ ಬ್ರದರ್ಸ್ ಉದ್ಯೋಗ ಅರಸಿ ವಿದೇಶದಲ್ಲಿ ನೆಲೆಸಿದ್ದರೂ ತಮ್ಮ ಹುಟ್ಟು ನೆಲವನ್ನು ಮರೆಯದೆ ವಿವಿಧ ರೀತಿಯಲ್ಲಿ ಸಮಾಜ ಸೇವೆ ಮಾಡುತ್ತಿರುವುದು ಶ್ಲಾಘನೀಯ. ಇಂದು ಅವರು ನಮ್ಮ ಶಾಲೆಗೆ ಆಗಮಿಸಿ ಮಕ್ಕಳಿಗೆ ಸಮವಸ್ತ್ರ ವಿತರಿಸುವುದು ಸಮಾಜಕ್ಕೆ ಮಾದರಿಯಾಗಿದೆ ಎಂದರು. ವಿದ್ಯಾರ್ಥಿಗಳು ಕೂಡ ಸಮವಸ್ತ್ರವನ್ನು ವಿತರಣೆ ಮಾಡಿದ್ದಾರೆ. ಅದೇ ರೀತಿ ಇವರು ಇಷ್ಟಕ್ಕೆ ನಿಲ್ಲಿಸಲು ಮುಂದೆ ಕೂಡ ಉತ್ತಮ ಸಮಾಜ ಸೇವೆಯನ್ನು ಮಾಡಲಿ. ಇದೇ ರೀತಿ ಇಂಥ ಮಕ್ಕಳಿಗೆ ಇರಬಹುದು ಅಥವಾ ಬಡತನದಲ್ಲಿರ್ತಕ್ಕಂಥ ಇರಬಹುದು, ಅನಾಥ ಮಕ್ಕಳು ಇರಬಹುದು, ಮತ್ತು ಹೀಗೆ ಹಲವಾರು ಸಮಾಜ ಸೇವೆಗಳನ್ನು ವಿವಿಧ ಮಾಡಬಹುದು. ಅದೇ ರೀತಿ ಮುಂದುವರಿಸಿ ಹೋಗಲಿ ಅಂತ ಈ ಸಂದರ್ಭದಲ್ಲಿ ಎಸ್ಕೆಪಿ ಬ್ರದರ್ಸ್ನ ಚಾಂದ್, ಇಬ್ರಾಹಿಂ, ಕೊಲ್ಲಹಳ್ಳಿ ರಫೀಕ್, ಅಶ್ರಫ್, ಆನಿಮಹಲ್, ಅದ್ರಾಮ್, ಸಂಸ್ಥೆಯ ಕಾರ್ಯದರ್ಶಿ ಪಾರಸ್ಮಲ್, ಮುಖ್ಯೋಪಾಧ್ಯಾಯ ಈಶ್ವರಪ್ಪ ಇನ್ನಿತರರು ಹಾಜರಿದ್ದರು. HCM ನ್ಯೂಸ್, ಸಕಲೇಶಪುರ. ಇಂದಿನ ಚಿನ್ನ ಮತ್ತು